ಬಲೆ ಬಲೆ ಗೈಸ್, ಬಲೆ ಬಲೆ ಗೈಸ್, ಎಲ್ಲ ರಕ್ಷಿತನ ಫ್ಯಾನ್ಸ್ ನೋಡಿ ಅಲ್ವಾ, ಎಲ್ಲ ರಕ್ಷಿತನ ಫ್ಯಾನ್ಸ್. ವಾಟರ್ ಪಾರ್ಕಿಗೆ ರೆಡಿಯಾಗಿ ನೋಡಿ ಅಷ್ಟೇ ಭಯ. ನಮ್ಗೆ ಟೊರಟೊರಕ್ಕೆ ಹೋಗ್ಲೇಬೇಕು. ನಮ್ಗೆ ಇಬ್ಬರೇ ಹೊಸ ಫ್ರೆಂಡ್ಸ್ ಸಿಕ್ಕಿದ್ರು, ಹೋರಿಗಳು ನೋಡಿ. ನಮ್ಮ ಚಂದ ಫೋಟೋ ತೆಗೆದಿದ್ದಾರೆ ಇಲ್ಲಿ, ತುಂಬಾ ಥ್ಯಾಂಕ್ಸ್ ಆಯ್ತಾ. ಅವ ಕಾಫಿ ಲವರ್ ಈಸ್ ಹಿಯರ್. ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಹೇಗಿದ್ರೆ ಎಲ್ರು? ನಾವಿವತ್ತು ಎಲ್ಲಿಗೆ ಬಂದಿದ್ದೇವೆ? ಎಲ್ಲಿ ಬಂದಿದ್ದೇವೆ? GRS ಫ್ಯಾಂಟಸಿ ಪಾರ್ಕ್ಗೆ ಬಂದಿದ್ದೇವೆ. ಆಕ್ಚುಲಿ ನಮ್ಮ ಸ್ಟೂಡೆಂಟ್ಸ್ ಅನ್ನು ಟೂರಿಗೆ ಕರ್ಕೊಂಡು ಬಂದದ್ದು. ಇದು ಟೂರಿನ ಸೆಕೆಂಡ್ ಡೇ. ಸೊ ಈಗ ಫಸ್ಟ್ ಮಕ್ಕಳಿಗೆಲ್ಲ ಡ್ರೆಸ್ ಇಲ್ಲಿ ಕೊಡ್ತಾರೆ ಆಯ್ತಾ. ವೆಲ್ಕಮ್ ಡ್ರಿಂಕ್ ಕೊಟ್ಟರು, ವೆಲ್ಕಮ್ ಮಾಡಿದ್ರು. ಅದಾದ್ಮೇಲೆ ಮಕ್ಕಳಿಗೆ ಸ್ವಿಮ್ ಡ್ರೆಸ್ ಕೊಟ್ಟರು. ನಮಗಿಲ್ಲ, ಟೀಚರ್ಸಿಗಿಲ್ಲ, ನಮಗೆ ನಾವೇ ತಗೊಂಡು ಬರಬೇಕು. ಅದಾಗಿ ಈಗ ಬ್ಯಾಗ್ಸನ್ನೆಲ್ಲ ಇಟ್ಟು ಡ್ರೆಸ್ಸನ್ನೆಲ್ಲ ಚೇಂಜ್ ಮಾಡಿ ಮತ್ತೆ ಡ್ರೈ ಗೇಮ್ಸ್ ಆಟಲಿಕ್ಕೆ ಹೋಗೋದು. ಡ್ರೈ ಗೇಮ್ಸ್ ಆದಮೇಲೆ ಸ್ನೋ ಪಾರ್ಕಿಗೆ ಹೋಗೋದು. ಸ್ನೋ ಪಾರ್ಕ್ ಆದಮೇಲೆ ವಾಟರ್ ಗೇಮ್ಸ್, ಊಟ ಆದಮೇಲೆ ವಾಟರ್ ಗೇಮ್ಸ್. ಸೊ ಲೆಟ್ಸ್ ಎಕ್ಸ್ಪ್ಲೋರ್ GRS ಫ್ಯಾಂಟಸಿ ಪಾರ್ಕ್. ಆಡುವ ಖುಷಿ ಪಡುವ ಆಯ್ತಾ. ಗೇಮ್ಸ್ ಫಸ್ಟ್ ಅಲ್ಲಿ ಹೋಗುವ, ಅದ್ರಲ್ಲಿ ಹೋಗುವ. ಹೇಗಿದೆ ಅನುಭವ? ಹೇಗಿದೆ? ಈಗ ಫಸ್ಟ್ ನಾವು ಕಾಲು ಇಟ್ಟದಷ್ಟೇ ಅಲ್ವಾ? ಹೋಗುವ ಹೋಗುವ. ರೆಡಿ ರೆಡಿ ಗೈಸ್, ರೆಡಿ, ವಿ ಆರ್ ರೆಡಿ, ವಿ ಆರ್ ರೆಡಿ. ಈಗ ಸ್ನೋ ಪಾರ್ಕ್ ಆಕ್ಚುಲಿ ನಮಗೆ 12 o'clock ಎಂಟ್ರಿ ಅದು ಸಿಕ್ಕಿತ್ತು. ಈಗ ಸಿಕ್ತದಂತೆ, ಹೋಗುವ, ನಡ್ಕೊಂಡು ಹೋಗುವ. ಏನೋ ಒಂದು ಬೇರೆ ಪ್ರಪಂಚಕ್ಕೆ ಬಂದಾಗೆ ಆಗ್ತಾ ಉಂಟು. ಯಾಕೆ ಗೊತ್ತುಂಟಾ? ಅದು ಅಲ್ಲೆಲ್ಲಿ ಇದೊಂದು ಮೂವಿ ಇದ್ದು ನೋಡಿ, ಅಲ್ಲೆಲ್ಲಿ ಹಾಲಿವುಡ್ ಥೀಮ್ ಎಲ್ಲ ಚೆಂದ ಮಾಡಿದ್ದಾರೆ. ನೈಸ್. ಐ ಎಕ್ಸೈಟೆಡ್. ಎಂಜಾಯ್ ಮಾಡುವ, ಎಲ್ಲರದ್ದು ಬಿಟ್ಟು ಬಂದಿದೆ. ಹೌದು ನೋಡಿ, ನಾವು ಗಂಡ ಮಕ್ಕಳನ್ನೆಲ್ಲ ಬಿಟ್ಟು ಬಂದು ನೋಡಿ. ಒಂದು ಸೈಡಲ್ಲಿ ಬೇಸರ ಆಗ್ತದೆ, ತುಂಬಾ ಬೇಸರ ಆಯ್ತು. ಅದು ಪರವಾಗಿಲ್ಲ, ಅಪರೂಪಕ್ಕಲ್ಲ. ಸುಮ್ಮನೆ ಹೇಳುದಾಯ್ತಾ, ನನ್ನ ವಿಡಿಯೋ ನೋಡ್ತಾರಲ್ಲ ಅವರು, ಅದಕ್ಕೆ ಹೇಳುದು ಇವರು ಅಷ್ಟೇ. ಇಲ್ಲ, ಅಪರೂಪಕ್ಕಲ್ಲ, ಒಂದ್ಸಲ ಬರುವ, ನಮ್ದು ಬೇಕಲ್ಲ. ಸೊ ಲೆಟ್ಸ್ ಗೋ ಟು ಸ್ನೋ ಪಾರ್ಕ್. ನಾವು ಸ್ನೋ ಪಾರ್ಕಿಗೆ ಹೋಗ್ಲಿಕ್ಕಿರುವಾಗ ಇಲ್ಲಿ ನಮಗೆ GRS ಫ್ಯಾಂಟಸಿ ಪಾರ್ಕ್ನ ಓನರ್ ಮತ್ತು ಅವರ ಮಿಸಸ್ ಸಿಕ್ಕಿದ್ರು. ಅವರ ಜೊತೆ ಕೂಡ ಸ್ವಲ್ಪ ಮಾತುಕತೆ ನಡೆಸಿ ನಾವು ನೆಕ್ಸ್ಟ್ ಈಗ ಸ್ನೋ ಪಾರ್ಕಿಗೆ ಹೋಗ್ತಾ ಇದ್ದೇವೆ. ಹಲೋ ಗಾಯ್ಸ್, ಇದು ನನ್ನ ಸ್ಟೂಡೆಂಟ್, ಫ್ಯೂಚರ್ ಹೀರೋಯಿನ್, ಆಂಕರ್. ಅಲ್ಲಿ ನೋಡಿರ್ತೀರಾ. ನಾವೀಗ ನಾನ್ ಜಾಸ್ತಿ ಹೊಗಳುದಿಲ್ಲ ಆಯ್ತಾ, ನಂಗೆ ಗೊತ್ತುಂಟಲ್ಲ ಕ್ಲಾಸಲ್ಲಿ ಹೇಗಿರ್ತಾನೆ. ಅಯ್ಯೋ, ಸ್ಪೀಕ್ ನಾವು ಸ್ಪೀಕ್. ಗೈಸ್, ನಾವೀಗ ಸ್ನೋ ಪಾರ್ಕ್ಗೆ ಬಂದಿದ್ವಿ. ನೀವು ಕೂಡ ಬಂದಿದ್ವಿ. ಅವರಿಗೆ ಬರ್ಲಿಕ್ಕೆ 6 ಗಂಟೆ ಟ್ರಾವೆಲ್ ಮಾಡ್ಬೇಕಲ್ಲಿ. ಬನ್ನಿ ನಮ್ ಜೊತೆ, ಶೇರ್ ಮಾಡ್ತೇವೆ ಅಂತ ಹೇಳಿ. ಬಲೆ ಬಲೆ ಗೈಸ್, ಬಲೆ ಬಲೆ ಗೈಸ್, ಎಲ್ಲ ರಕ್ಷಿತನ ಫ್ಯಾನ್ಸ್ ನೋಡಿ ಅಲ್ವಾ, ಎಲ್ಲ ರಕ್ಷಿತನ ಫ್ಯಾನ್ಸ್. Yes, let's go enjoy. ಅಲ್ಲ, ನಾವೇ ಬಂದದಂತ ಅನ್ಕೊಂಡಿದ್ದೇವೆ ಬೇಗ ಟೂರಿಗೆ. ಆದ್ರೆ ಇಲ್ಲಿ ನೋಡಿದ್ರೆ ನೋಡಿ, ಕ್ಯಾಮರಾ ಟರ್ನ್ ಮಾಡ್ತಾರೆ ಜನ ನೋಡಿ. ನಮ್ಮ ಸ್ಟೂಡೆಂಟ್ಸ್ ನೋಡಿ, ಎಲ್ಲರಿಗೆ ಬ್ಲ್ಯಾಕ್ ಯೂನಿಫಾರ್ಮ್ ಕೊಡ್ತಿದ್ದಾರೆ ನೋಡಿ. ಇಂಥ ಶೂ ಎಲ್ಲಿಯಾದ್ರೂ ಹಾಕಿದ್ದೀರಾ? ಮಕ್ಕಳೆಲ್ಲ ಶೂ ಹಾಕ್ತಿದ್ದಾರೆ. ಇವರಿಗೆ ಗೋಲ್ಡ್, ನಂಗೆ ಬ್ಲೂ. ಕಾಲು ಹೋಗ್ತದೆ ನೋಡುವ. ನೋಡಿ ಇಲ್ಲಿ ನೋಡಿ ಅವಸ್ಥೆ, ಇಲ್ಲಿ ನೋಡಿ. ವಾಟರ್ ಪಾರ್ಕಿಗೆ ರೆಡಿಯಾಗಿ ಎಕ್ಸ್ಪೀರಿಯನ್ಸ್ ಕನ್ನಡ ನೋಡಿ ಅವರ ಅವಸ್ಥೆ ನೋಡಿ, ಒಬ್ಬೊಬ್ಬರ ಅವಸ್ಥೆ ನೋಡಿ.
ಸ್ನೋ ಪಾರ್ಕಲ್ಲಿ ಆಟ ಆಡಿದ ಮೇಲೆ ಸ್ವಲ್ಪ ರೀಲ್ಸ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಕೋಲ್ಡ್ ಕೂಡ ಜಾಸ್ತಿ ಇತ್ತು ನೋಡಿ. ಹೀಗೆ ಸ್ಟೂಡೆಂಟ್ ಮಧ್ಯದಲ್ಲೇ ಬಂದು ಡಿಸ್ಟರ್ಬ್ ಮಾಡೋರು, ಅಥವಾ ಸರಿಯಾಗಿ ಮಾಡುವಾಗ ಯಾರ್ದಾದ್ರೂ ಒಬ್ರದ್ದು ಸ್ಟೆಪ್ ಮಿಸ್ ಆಗ್ತಿತ್ತು. ಏನು ಹೇಳಿ, ಸೂಪರ್ ಡೂಪರಾಗಿ ಎಂಜಾಯ್ ಮಾಡಿದ್ವಿ ಆಯಿತಾ. ಫೈನಲಿ ಒಂದು ರೀಲ್ಸಿಗೆ ಸ್ಟೆಪ್ ಎಲ್ಲ ಪ್ರಾಕ್ಟೀಸ್ ಆಗಿ ಇಲ್ಲಿ ಬಂದು ರೀಲ್ಸ್ ಮಾಡೋಣ ಅಂದರೆ ಇಲ್ಲಿದ್ದು ಲೈಟ್ಸೇ ಆಫ್ ಆಗಾಯಿತು. GRS ಸ್ನೋ ಪಾರ್ಕಿಗೆ ಏನು ನಾವು ರೀಲ್ಸ್ ಮಾಡೋದು ಇಷ್ಟ ಇಲ್ವಾ ಏನೋ ಅಲ್ವಾ. ಈ GRS ಫ್ಯಾಂಟಸಿ ಪಾರ್ಕ್ ಬಗ್ಗೆ ಹೇಳೋದಾದರೆ, ಸ್ಟೂಡೆಂಟ್ಸ್ ಎಲ್ಲ ಬರೋದಾದರೆ ಅವರಿಗೆ GRS ಫ್ಯಾಂಟಸಿ ಪಾರ್ಕ್ ಕಡೆಯಿಂದಲೇ ಔಟ್ಫಿಟ್ಟನ್ನು ಕೊಡ್ತಾರೆ ಆಯಿತಾ. ನೀವು ಅದರಲ್ಲಿ ಶಾರ್ಟ್ಸ್ ಬನಿಯನ್ ಆರ್ ಫುಲ್ ಪ್ಯಾಂಟ್ ಬನಿಯನ್ ಯಾವ್ದು ಆಪ್ಷನ್ಸ್ ಇದೆ, ಯಾವುದನ್ನು ಬೇಕಾದರೆ ಸೆಲೆಕ್ಟ್ ಮಾಡ್ಬೋದು. ಸ್ನೋ ಪಾರ್ಕಿಗೆ ಹೋಗುವಾಗ ಜಾಕೆಟ್, ಶೂಸ್ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಮಕ್ಕಳಿಗೆ ಸಾಕ್ಸ್ ಕೂಡ ಪ್ರೊವೈಡ್ ಮಾಡ್ತಾರೆ. ದೊಡ್ಡವರಿಗಾದರೆ ಸಾಕ್ಸನ್ನು ನಾವೇ ಕ್ಯಾರಿ ಮಾಡಬೇಕಾಗುತ್ತೆ. ನಾವು ಡ್ರೈ ಗೇಮ್ಸ್ಗೆ ಬಂದ್ವಿ. ಫಸ್ಟ್ ಡ್ರೈ ಗೇಮ್ ನಾವು ಟ್ರೈ ಮಾಡಲಿಕ್ಕಿರುವಂಥದ್ದು ಕೊಲಂಬಿಯಾ ರೈಡ್ ಹೋಗುವ ಅಂತ. ಒಂದು 10 ನಿಮಿಷ ಆಯಿತು ಲೈನಲ್ಲಿ ನಿಂತ್ಕೊಂಡು. ಇನ್ನೊಂದು 5 ನಿಮಿಷ ಕಾಯಬೇಕಂತ. ಹೌದು, ಇನ್ನೊಂದು 5 ನಿಮಿಷ ಕಾಯಬೇಕು. ಇಲ್ಲಿ ಡ್ರೈ ಗೇಮ್ಸ್ ಅಂತೂ ತುಂಬಾ ಇದೆ ಆಯಿತಾ. ತುಂಬ ಇಂಟ್ರೆಸ್ಟಿಂಗ್ ಡ್ರೈ ಗೇಮ್ಸ್ ಇದೆ, ಭಯ ತರಿಸುವಂಥ ಡ್ರೈ ಗೇಮ್ಸ್ ಕೂಡ ಇದೆ. ಆದರೆ ಎಲ್ಲದಕ್ಕೂ ಕ್ಯೂ ನಿಲ್ಲಲಿಕ್ಕೆ ನಾವು ಒಂದು 15-20 ಮಿನಿಟ್ಸ್ ಕ್ಯೂ ನಿಲ್ಲೋದ್ರಲ್ಲೇ ಸ್ಪೆಂಡ್ ಮಾಡಿದ್ವಿ. ಎಲ್ಲ ಡ್ರೈ ಗೇಮ್ಸಿಗೆ ದೊಡ್ಡ ಲೈನ್ ಇತ್ತು. ಸೊ ಆದಷ್ಟು ಕವರ್ ಮಾಡಿದ್ದೇವೆ, ಆದಷ್ಟು ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡಿದ್ದೇನೆ. ಯಾಕೆಂದರೆ ಕೆಲವು ಡ್ರೈ ಗೇಮ್ಸಲ್ಲಿ, ವಾಟರ್ ಗೇಮ್ಸಲ್ಲೆಲ್ಲ ಹೋಗುವಾಗ ಈ ಫೋನ್ ಇಟ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಆದಷ್ಟು ಟ್ರೈ ಮಾಡಿದ್ದೇನೆ ವೀಡಿಯೋ ಕ್ಯಾಪ್ಚರ್ ಮಾಡಲಿಕ್ಕೆ. ನೋಡಿ, ಎಂಜಾಯ್ ಮಾಡಿ. Yes, we are ready, all set. Let's go. ಎಲ್ಲಿಗೆ ನೆಕ್ಸ್ಟ್ ನಮಗೆ ಟೊರಟೊರಕ್ಕೆ ಹೋಗಲೇಬೇಕು. ಮತ್ತೊಂದು ಅಲ್ಲಿ ಸ್ವಿಂಗ್ ಚೇರ್ಸ್ ಅಲ್ಲ, ನಾವೀಗ ಗೊತ್ತಿಲ್ಲ ಎಂತ. ದಿಸ್ ಈಸ್ ಮ್ಯೂಸಿಕ್ ಬಾಬ್. ಅಷ್ಟೇ ಭಯ, ತುಂಬ ಟ್ಯಾನ್ ಆಗ್ತದಲ್ಲ. ಸರ್ ರೆಡಿ. ಡ್ರೈ ಗೇಮ್ಸಲ್ಲೆಲ್ಲ ಆಟ ಆಡಿ ನೆಕ್ಸ್ಟ್ ಇಲ್ಲಿ 5D ಶೋ ಎಲ್ಲ ಇತ್ತು. ಅದನ್ನೆಲ್ಲ ಎಂಜಾಯ್ ಮಾಡುವ ಅಂತ ಬಂದಿದ್ದೇವೆ. ನೋಡ್ಬೋದು, ದಿಸ್ ವಾಸ್ ರಿಯಲಿ ಇಂಟ್ರೆಸ್ಟಿಂಗ್ ಆಯಿತಾ. ಒಂದು ಕ್ಲೋಸ್ ರೂಮಲ್ಲಿ ನಿಲ್ಲಿಸಿ ಆ್ಯನಿಮೇಟೆಡ್ ವ್ಯೂ ನಿಮಗೆ ತೋರಿಸ್ತಾರೆ. ಡಿಫ್ರೆಂಟ್ ಆ್ಯನಿಮಲ್ಸ್ ಬರುವುದಾಗಿರ್ಬೋದು, ಈ ಕ್ರಿಸ್ಮಸ್ ಥೀಮ್ ಆಗಿರ್ಬೋದು, ಸಮಥಿಂಗ್ ಡಿಫ್ರೆಂಟ್ ನೈಸ್. ಮಕ್ಕಳಂತ ಎಂಜಾಯ್ ಮಾಡ್ತಿದ್ರು. ಊಟಕ್ಕೆ ಬಂದ್ವಿ. ಊಟಕ್ಕೆ ನೋಡ್ಬೋದು ಇಲ್ಲಿ ನೀವು ವೈಟ್ ರೈಸ್, ಪುಲಾವ್ ಇದೆ, ಬೀಟ್ರೂಟ್ ಇದೆ, ಪಲ್ಯ, ಸಾಂಬಾರ್, ರಸಂ, ಶೀರಾ, ಕರ್ಡ್. ಮಂಗಳೂರಿನವರಿಗೆ ವೈಟ್ ರೈಸ್ ಆಗುದಿಲ್ಲ, ನಂಗಂತೂ ತಿಂದೆ ಅಭ್ಯಾಸ ಇಲ್ಲ, ತಿಂದ್ರೂ ಆಗುದಿಲ್ಲ, ಬಾಡಿ ಹೀಟ್ ಆಗಿಬಿಡುತ್ತೆ. ನನಗೆ ಹೊಟ್ಟೆ ಅಪ್ಸೆಟ್ ಆಗ್ತದೆ. ಖಾಲಿ ಪೂರಿ ತಿಂತಿದ್ದೇನೆ. ಹಪ್ಪಳ ಒಂದು ಪೂರಿ ಆಯ್ತು, ಅದು ಕೂಡ ಹೋಗ್ತಿಲ್ಲ ಪೂರಿ. ಊಟ ಎಲ್ಲ ಆಗಿ ಈಗ ನಾವು ನೀರಲ್ಲಿ ಆಟಲಿಕ್ಕೆ ಹೋಗೋದು. ರೆಡಿ ರೆಡಿ ರೆಡಿ. ಊಟ ಆಗಿ ನೀರಲ್ಲಿ ಆಟ ಆಡ್ಲಿಕ್ಕೆ ಹೋಗುವ ಅಂತ ಅಂದ್ಕೊಂಡಿದ್ವಿ. ಆದರೆ ಸ್ಕೇರಿ ಹೌಸಿಗೆ ಹೋಗೋದಿದ್ರೆ ಹೇಗೆ ಅಂತ ಸ್ಕೇರಿ ಹೌಸ್ಗೆ ಎಂಟ್ರಿ ಕೊಟ್ವಿ. ಫಸ್ಟ್ 2 ರೂಮ್ ಹಾಗೇ ಭಯದಲ್ಲೇ ಹೋದ್ವಿ. ಮತ್ತು ದಾರಿನೇ ಕಾಣಿಸ್ಲಿಲ್ಲ ಅಂತ ಫ್ಲ್ಯಾಶ್ ಲೈಟ್ ಕ್ಯಾಮರಾ ಆನ್ ಮಾಡಿ ಹೋದ್ವಿ. ನೀವು ನೋಡಿ ನಮ್ಮ ಬೊಬ್ಬೆ ಎಲ್ಲ ಕೇಳಿ ಹೇಗಿದೆ ಅಂತ. ಇಟ್ ವಾಸ್ ರಿಯಲಿ ಸ್ಕೇರಿ ಆಯಿತಾ. ನಾನಂತೂ ಮುಂದೆ ನಿಂತಿದ್ದೆ, ಎಲ್ಲರ ಹಿಂದುಗಡೆ ಇದ್ದರು. ಏನೋ ಭಯದಲ್ಲೂ ಹೇಗೋ ಒಂದು ಸಲ ಹೊರಗೆ ಬಂದುಬಿಟ್ರಿ ಇಲ್ಲಿಂದ. ಇದ್ಯಾಕೆ ಇಲ್ಲಿ ಯಾರಾಯ್ತು
ಬರ್ತಾರೆ. ಯಾರು ಬರ್ತಾರಾ? ಇಲ್ಲೇ ಉಂಟು. ಕೇಳ್ಬೇಕು, ಅವ್ನು ಬಂದಿದ್ದಾನಲ್ಲ ಎಂತ ಬಿತ್ತು. ಹೇಳ್ತಾರೆ ಮಾಡಿದವರು ಯಾವ ಹೋಗಿ ಇಡಿಲಿಕ್ಕಿಲ್ಲ ಅಲ್ಲ. ಹಾಗೆ ಅವಸ್ಥೆ ನೋಡಿ, ಅವಸ್ಥೆ. ಅಶ್ವಿನಿ ಮ್ಯಾಮ್, ನಾವೀಗ ಮಿರರ್ ಕೇಸ್ಗೆ ಬಂದ್ವಿ. ಗೋಸ್ಟ್ ಹೌಸ್ಗೆ ಹೋಗಿ ಬಂದ್ವಿ, ಸ್ಕೇರಿ ಹೌಸ್ಗೆ ಹೋಗಿ ಬಂದ್ವಿ. ಈಗ ಮಿರರ್ ಹೇಗಿದೆ ನೋಡುವ, ಬನ್ನಿ ಮಿರರ್ ಕೇಸ್. ಲೆಟ್ಸ್ ಗೋ. So good. Next ಹೋಗುವ. ವಾವ್, ನೈಸ್ ಇಟ್ ಈಸ್. ಹೌದು, ದಾರಿ ಯಾವ್ದು ಮನುಷ್ಯರು ಯಾವ್ದು ಮಿರರ್ ಎಂತ ಗೊತ್ತಾಗಲ್ಲ. ಜಸ್ಟ್ ಹೀಗೆ ನೋಡಿ ಹೋಗ್ಬೇಕಷ್ಟೇ. ಲೈಟ್ಸ್ ನೋಡಿ ಹೋಗಿ ಕೆಳಗಿದ್ದು. ಅಮೇಸಿಂಗ್ ಚಂದ ಮಾಡಿದ್ದಾರೆ ಅಲ್ಲ? ಚಂದ ಉಂಟಲ್ಲ? ಚಂದ ಉಂಟು ನೋಡಿ. ಎಷ್ಟು ರಿಫ್ಲೆಕ್ಷನ್ ನೋಡಿ, ಇಲ್ಲಿ ಎವ್ರಿವೇರ್, ಆಲ್ 360 ಡಿಗ್ರಿ. ಹಾ, ಎಲ್ಲಿ ಮಾರೆ, ನಾವು ಇಲ್ಲೇ ಸುತ್ತಾ ಇದ್ದೇವಾ? ನೆಕ್ಸ್ಟ್ ಇನ್ನೊಂದು. ವಾವ್, ನೈಸ್. ಈ ಮಿರರ್ ಹೌಸ್ ಒಳಗೆ ನಾವು ಹೇಗೆ ಕಾಣ್ತಿದ್ವಿ ಅಂತ ನಂಗಂತೂ ಗೊತ್ತಿಲ್ಲ, ಆದರೆ ನನ್ನ ಬ್ಯಾಗ್ ಅಂತೂ ಪಳ 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 ಅಂತ ಹೊಳಿತಿತ್ತು ನೋಡಿ. ಸೊ ವಿ ಹ್ಯಾಡ್ ಅ ವಂಡರ್ಫುಲ್ ಟೈಮ್ ಹಿಯರ್. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು 5D ವರ್ಚುವಲ್ ರೈಡ್. ಲೆಟ್ಸ್ ಗೋ. 3D ಅಲ್ಲ, 4D ಅಲ್ಲ, 5D ವರ್ಚುವಲ್ ರೈಡ್. ನಾವೀಗ 5D ವರ್ಚುವಲ್ ರೈಡ್ಗೆ ಬಂದಿದ್ದೇವೆ. ಲೆಟ್ಸ್ ಗೋ. Nice experience. How was it? Very nice. Yeah. Yes, let's go. ಈ GRS ಫ್ಯಾಂಟಸಿ ಪಾರ್ಕಲ್ಲಿ ಅಂತೂ ತುಂಬಾ ರೈಡ್ಸ್ ಇದೆ. ನಾವು ತುಂಬಾ ರೈಡ್ಸ್ ಟ್ರೈ ಮಾಡಿದ್ವಿ, ವಿಡಿಯೋ ತೆಗಿಲಿಕ್ಕೆ ಆಗಲಿಲ್ಲ, ಆದರೆ ಫೋಟೋಸ್ ತೆಗೆದಿದ್ದೇನೆ. ಕ್ಯಾಟಪಿಲ್ಲರ್ ಆಗಿರ್ಬೋದು, ಆಕ್ವಾ ರೇಸರ್, ರಾಕ್ ಕ್ಲೈಂಬಿಂಗ್ ಇದೆ, ಕಿಡ್ಸಿಗಂತೂ ಸಪ್ರೇಟ್ ಫೂಲ್ ಇದೆ, ಮ್ಯೂಸಿಕ್ ಬಾಬ್ ಆಗಿರ್ಬೋದು, ಡ್ಯಾನ್ಸ್ ಫ್ಲೋರ್, ರೀನ್ ಡ್ಯಾನ್ಸ್, ಕೊಲಂಬಿಯಾ, ಟೊರ್ನಾಡೋದಲ್ಲಿ ಅಂತೂ ನನ್ನ ಹಾರ್ಟ್ ಒಂದ್ಸಲ ಬಾಯಿಗೆ ಬಂದಾಗಾಯಿತು, ಅಷ್ಟು ಭಯಪಟ್ಟಿದ್ದೇವೆ ನಾವು. ವರ್ಚುವಲ್ ರೈಡ್ 5D ಆಗಿರ್ಬೋದು, ಡ್ಯಾಶಿಂಗ್ ಕಾರ್, ಬೇಬಿ ಟ್ರೈನ್ ಎಲ್ಲವೂ ಜಸ್ಟ್ ಅಮೇಝಿಂಗ್ ಆಯಿತಾ. ವೇವ್ ಪೂಲಲ್ಲಂತೂ ಬಾಂಬಟಾಗಿ ಎಂಜಾಯ್ ಮಾಡಿದ್ದೇವೆ ನಾವು. ಅದರ ಜೊತೆಗೆ ಮಕ್ಕಳಿಗಂತಲೇ ಸಪ್ರೇಟ್ ಪ್ಲೇ ಏರಿಯಾ ಇದೆ. ಲೇಝಿ ರಿವರ್ ಪೂಲ್ ಅಂತೂ ತುಂಬಾ ಇಷ್ಟ ಆಯಿತು ನಮಗೆ. ಸೊ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್.
ಇದಾದ ಮೇಲೆ ನಾವು ವಾಟರ್ ಗೇಮ್ಸಿಗೆ ಹೋದ್ವಿ ಆಯಿತಾ. ವಾಟರ್ ಗೇಮ್ಸಲ್ಲಿ ಕೂಡ ತುಂಬಾ ಎಂಜಾಯ್ ಮಾಡಿದ್ದೇವೆ. ಆದರೆ ವಿಡಿಯೋ ತೆಗಿಲಿಕ್ಕಾಗಲಿಲ್ಲ, ನಾನು ಫೋನ್ ಲಾಕರಲ್ಲಿ ಇಟ್ಟು ಹೋಗಿದ್ದೆ. ಸೊ ಎಂಜಾಯ್ ಮಾಡಿದ್ವಿ ತುಂಬಾ. ನೀರಲ್ಲೆಲ್ಲ ಆಟಾಡಿ ಬಂದು ನಮ್ಮ ಅವಸ್ಥೆ ಹೀಗಾಗಿತ್ತು. ಸೊ ನಾವು ಬೇಗನೆ ಬಂದ್ವಿ. ನಾವು ಫ್ರೆಶನ್ ಅಪ್ ಆಗಿ ಮತ್ತೆಲ್ಲ ಸ್ಟೂಡೆಂಟ್ಸನ್ನು ಕರೆದು ಫ್ರೆಶನ್ ಅಪ್ ಆಗಲಿಕ್ಕೆ ಹೇಳಬೇಕಿತ್ತು. ನೀವು ಗೊತ್ತುಂಟಲ್ಲ, ಸ್ಟೂಡೆಂಟ್ಸ್ ನೀರಲ್ಲಿದ್ದರೆ ಅವ್ರು ಎದ್ದು ಬರೋದೇ ಕಷ್ಟ, ಅವರಿಗೆ ಕರ್ಕೊಂಡು ಬರೋದೇ ಇಟ್ಸ್ ಅ ಬಿಗ್ ಟಾಸ್ಕ್ ಫಾರ್ ಅಸ್. ಸೊ ಹಾರ್ಡ್ಲಿ 1 hour ನಾವು ವಾಟರ್ ಗೇಮ್ಸ್ ಆಟಾಡಿದ್ವಿ. ಮತ್ತೆ ಬಂದು ಎಲ್ಲ ಮಕ್ಕಳನ್ನು ಕರೆಯುವುದರಲ್ಲೇ ಗೇಮ್ಸ್ ಎಲ್ಲ ಆಟಾಡಿ, ವಾಟರ್ ಗೇಮ್ಸ್ ಎಲ್ಲ ಆಟಾಡಿ ಈಗ ಫ್ರೆಶ್ ಆಗಿ ಬಂದ್ವಿ. ಲಾಸ್ಟ್ ಫೈನಲ್ ಲುಕ್ ಆಫ್ ದ ಟೂರ್. ಈಗ ಲಾಸ್ಟ್ ಇಲ್ಲಿಂದ ಹೊರಡಿ ನೆಕ್ಸ್ಟ್ ಇಲ್ಲಿ ಶಾಪಿಂಗ್ಗೆ. ಈಗ ಮೇನ್ ಟಾಸ್ಕ್ ಇರೋದೆಲ್ಲ ನಮ್ಮ ಸ್ಟೂಡೆಂಟ್ಸ್ ನೀರಲ್ಲಿದ್ದಾರೆ, ಅವರಿಗೆ ನೀರಿಂದ ಮೇಲೆ ತರೋದೇ ಒಂದು ದೊಡ್ಡ ಟಾಸ್ಕ್. ಅದನ್ನು ಮುಗಿಸುವ ಅಲ್ವಾ? ಹೌದು. ಮತ್ತೆ ಒಂದು ಸ್ವಲ್ಪ ಟೀ ಏನಾದರೂ ಕುಡಿಬೇಕು. ಐಸ್ ಕ್ರೀಮ್ ಬೇಡ ನನಗೆ, ಟೀ ಮತ್ತೇನಾದರೂ ಬಿಸಿ ಬಿಸಿಯಾಗಿ ಸ್ಪೈಸಿ ಖಾನಾ ಚಾಯಿ. ಸ್ವಲ್ಪ ಪೇಟ್ ಪೂಜೆ ಕರ್ನ. ಸೊ ಲೆಟ್ಸ್ ಗೋ. ಟೈಮ್ ನೋಡಿ 6 ಗಂಟೆಗೆ 15 ನಿಮಿಷ ಉಂಟು. ವೆದರ್ ಚೇಂಜ್ ಆಗ್ತಾ ಉಂಟು. ಇನ್ನು ಸ್ವಲ್ಪ ಹೊತ್ತಲ್ಲಿ ಫುಲ್ ಕೂಲ್ ಆಗುತ್ತೆ ನೋಡಿ. ಏನು ಹೇಳಿ, ನೀವು 1 ಡೇ ಪಿಕ್ನಿಕ್ ಪ್ಲಾನ್ ಮಾಡೋದಾದ್ರೆ GRSಗೆ ಇಟ್ಸ್ ಅ ಬೆಸ್ಟ್ ಆಪ್ಷನ್. ಖುಷಿ ಆಯಿತು, ರಿಲ್ಯಾಕ್ಸ್ ಆಯಿತು. ಗೋರಿಗಳು ನೋಡಿ. How was it? Nice. Enjoyed? Did you enjoy? Yes. Go. Quickly change and come. Otherwise, no time for shopping. Go. Yeah. ಇಲ್ಲಿ ಬಂದ್ರೆ ಊಟ ತಿಂಡಿಗೆ ಏನು ಸಮಸ್ಯೆ ಇಲ್ಲ. ಯಾಕೆ ಗೊತ್ತುಂಟ, ಇಲ್ಲಿ ತುಂಬಾ ರೆಸ್ಟೋರೆಂಟ್ಗಳಿವೆ. ಈಗ ನಮ್ಗೆ ಏನು ಗೊತ್ತಾ, ಈವ್ನಿಂಗ್ ಟೀ ಮಾಡಲಿಲ್ಲ, ಟೀ ಕುಡಿಲಿಲ್ಲ ಅಲ್ಲ, ಒಂಥರ ಟಯರ್ಡ್ ಆಗಿ ನಾನು ನಿದ್ದೆ ಬಂದಾಗ ಆಗ್ತಾ ಉಂಟು. ಸೊ ಫಸ್ಟ್ ನಾವು ಟೀ ಕುಡಿದು ಬರುವ ಅಂತ. ಓಕೆ, ಟೀ ಆರ್ ಕಾಫಿ ಎನಿಥಿಂಗ್. ಇಲ್ಲೊಂದು ಕೆಫೆ ಇದೆ, ಹೋಗುವ ಅಲ್ಲ? ಓಕೆ, ಕೆಫೆ ಲ ವಿಸ್ಟಾ. ವಿಲ್ ಗೋ ಹಿಯರ್. Yeah, there is cafe. Yeah. ಸೊ ನಾವು ಲೆವಿಸ್ಟಾ ನೋಡಿ ಇಲ್ಲಿಂದ ಕಾಫಿ ತಗೊಂಡ್ವಿ. How it is? Our coffee lover is here. ಅವರು ಮೈಸೂರಿಗೆ ಬಂದು ಕಾಫಿ ಟ್ರೈ ಮಾಡಿ ನಮ್ಮ ತಲೆ ತಿಂದು ಈಗ ಎಲ್ಲರೂ ಕಾಫಿ. How it is, ಚಂಚ? Okay. So we have ordered paneer kati roll and idu chicken egg kati roll alla. Yes, let's try. Cheers. Let's try this. Egg with the chicken stuffing in a paratha. Nice. Yes, done. ಇವತ್ತಿನ ಕತೆ ಮುಗೀತು. ಲೆಟ್ಸ್ ಗೋ. ಚಂಚಲಕ್ಷ್ಮಿ ಮ್ಯಾಮ್, ಕಮ್. How was your day? Very nice, no? Let's go. Shai, speak now. ಪೂಲಲ್ಲಿ ನಾವು ಫೋಟೋಸ್ ತೆಗೆದಿದ್ವಿ. ನೀವು ಆ ಫೋಟೋಸನ್ನು ಇಲ್ಲಿ ಕಲೆಕ್ಟ್ ಮಾಡ್ಬೋದು. 10 ಫೋಟೋಗೆ 400 ಚಾರ್ಜ್ ಮಾಡ್ತಾರೆ, ಸಾಫ್ಟ್ ಕಾಪಿ ಕಳಿಸ್ತಾರೆ. ಸೊ ಅದಕ್ಕೆ ಅದನ್ನು ಸೆಲೆಕ್ಟ್ ಮಾಡಲಿಕ್ಕೆ ಬಂದಿದ್ದೇವೆ ಆಯ್ತಾ. ಫೋಟೋಸ್ ಆಗಿ ಫಿನಿಶ್ಡ್. ಚಂಚಾ? Yes, selected 10 photos we have. ನಮ್ಗೆ ಇಬ್ಬರೇ ಹೊಸ ಫ್ರೆಂಡ್ಸ್ ಸಿಕ್ಕಿದ್ರು. ನನ್ನ ಚಾನಲ್ಗೆಲ್ಲ ಸಬ್ಸ್ಕ್ರೈಬ್ ಎಲ್ಲ ಮಾಡಿದ್ರು ಅವರು. ನೀವು ಇಲ್ಲೇ ವರ್ಕ್ ಮಾಡೋದಾ? ಓಕೆ. ಫೋಟೋಸ್ ಕಲೆಕ್ಟ್ ಆಯಿತು. ನಮ್ಮ ಚಂದ ಫೋಟೋ ತೆಗೆದಿದ್ದಾರೆ ಇಲ್ಲಿ. ತುಂಬ ಥ್ಯಾಂಕ್ಸ್ ಆಯ್ತಾ. ನಿಮ್ಮ ಹೆಸರು ಹೇಳಿ. ರೇಣುಕಾ ಮತ್ತೆ ಮಮತಾ. ಥ್ಯಾಂಕ್ ಯು ಸೋ ಮಚ್. ಫೋಟೋಸ್ ಬಂದಿದೆ ಅಲ್ಲ, ಇದು ಡೌನ್ಲೋಡ್ ಆಯ್ತಲ್ಲ? ಎಸ್. ಬಾಯ್. ಥ್ಯಾಂಕ್ ಯು ಸೋ ಮಚ್. ಏನಾದರೂ GRS ಮ್ಯಾಮ್, ಅದು ಸ್ಕ್ಯಾನರ್ ಇದೊಂದು ಫೋಟೋ ತೆಗೆದು ಬನ್ನಿ. ಸ್ಕ್ಯಾನರ್ ಇದೊಂದು ಫೋಟೋ ತೆಗೀರಿ. ಸ್ಕ್ಯಾನರ್ ಇದು ನೀವೇನಾದರೂ GRSಗೆ ಬರೋದಾದ್ರೆ ಇಲ್ಲಿ ಫೋಟೋಸ್ ತೆಗೆದು ಯು ಕ್ಯಾನ್ ಕಲೆಕ್ಟ್ ದ ಫೋಟೋಸ್ ಹಿಯರ್ ಆಯಿತಾ. ಎಸ್. ಇದೆಲ್ಲ ನಾವು ತೆಗೆದಂಥ ಫೋಟೋಸ್ ಸಾಫ್ಟ್ ಕಾಪಿನ ಅವ್ರು ಸೆಂಡ್ ಮಾಡಿದ್ರು, ನೀವೀಗ ನೋಡ್ತಾ ಇರ್ಬೋದು. ಸೊ ಸೂಪರ್ ಡೂಪರಾಗಿ ಎಂಜಾಯ್ ಮಾಡಿದ್ವಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದರೆ ಯು ಕ್ಯಾನ್ ಸ್ಪೆಂಡ್ ದ ಕ್ವಾಲಿಟಿ ಟೈಮ್ ಹಿಯರ್ ಅಂತ ಹೇಳ್ಬೋದು. ಡ್ರೈ ಗೇಮ್ಸ್ ಆಗಿರ್ಬೋದು, ಸ್ನೋ ಪಾರ್ಕ್ ಆಗಿರ್ಬೋದು, ಅಥವಾ ವಾಟರ್ ಗೇಮ್ಸ್ ಆಗಿರ್ಬೋದು, ಎಲ್ಲನೂ ಸೂಪರ್ ಆಗಿತ್ತು. ನಾವಂಥ ಸ್ಟೂಡೆಂಟ್ ಜೊತೆ ತುಂಬಾ ಎಂಜಾಯ್ ಮಾಡಿದ್ವಿ. ಹೋಪ್ ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿರ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ಸಿಗೋಣ ಇನ್ನಷ್ಟು ಮೈಸೂರು ವೀಡಿಯೋಸ್ಗಳ ಜೊತೆಗೆ. ಆದಷ್ಟು ಮಿನಿ ಬ್ಲಾಗ್ಸನ್ನು ಹಾಕಲಿಕ್ಕೆ ಟ್ರೈ ಮಾಡ್ತೀನಿ, ಯಾಕೆಂದರೆ ಎಲ್ಲ ಕಡೆ ಲಾಂಗ್ ವೀಡಿಯೋಸ್ ಮಾಡಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ಸ್ಟೂಡೆಂಟ್ಸ್ ಇದ್ರಲ್ಲ, ಅವರನ್ನು ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್ ದಸರಾ ಎಕ್ಸಿಬಿಷನ್ ವ್ಲಾಗನ್ನು ಆದಷ್ಟು ಬೇಗ ಶೇರ್ ಮಾಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೇಫ್ ಆಗಿರಿ, ಹೆಲ್ದಿ ಆಗಿರಿ. ಮತ್ತೆ ಸಿಗೋಣ. ಬಾಯ್.